ಯುವತಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರತಕ್ಕಂಥ ಘಟನೆ ನಿನ್ನೆ ಮಧ್ಯರಾತ್ರಿ ನಡೆದಿದೆ. ಆದರೆ ವಿದ್ಯಾರ್ಥಿಯನ್ನ ಕಾಪಾಡಿದ್ದು ಸುರಕ್ಷಾ ಆ್ಯಪ್. ಸ್ನೇಹಿತನ ಜೊತೆ ಕೋರಮಂಗಲಕ್ಕೆ ಪಾರ್ಟಿಗೆ ಬಂದಿದ್ರಂತೆ ಈ ಯುವತಿ, ಅಂದರೆ ದೌರ್ಜನ್ಯಕ್ಕೆ ಒಳಗಾದ ಯುವತಿ. ಕಾರ್ನಲ್ಲಿ ವಾಪಸ್ ಬರುವಾಗ 3-4 ಆಟೋಗಳಿಗೆ ಡಿಕ್ಕಿ ಹೊಡೆದಿದೆ ಇವ್ರ ಕಾರು. ಮದ್ಯಪಾನ ಮಾಡಿದ್ರು ಅಂತ ಅನ್ಸುತ್ತೆ. ಆಟೋ ಚಾಲಕರು ಗಲಾಟೆ ಮಾಡಿದಾಗ ಸ್ಥಳದಿಂದ ಯುವತಿ ತೆರಳುತ್ತಾಳೆ. ಈ ವೇಳೆ ಬೈಕ್ ಒಂದರಲ್ಲಿ ಡ್ರಾಪನ್ನು ಪಡ್ಕೋತಾಳೆ ಯುವತಿ. ಡ್ರಾಪ್ ನೆಪದಲ್ಲಿ ಖಾಲಿ ಶೆಡ್ಗೆ ಕರ್ಕೊಂಡು ಹೋಗ್ತಾನೆ ಬೈಕ್ ಸವಾರ. ಗಾಬರಿಗೊಂಡ ಯುವತಿಯಿಂದ ಅಲರ್ಟ್ ಆ್ಯಪ್ ಓಪನ್ ಮಾಡ್ತಾನೆ. ಸಂತ್ರಸ್ತೆಯ ತಂದೆ ಹಾಗೂ ಗೆಳತಿಗೆ ಅಲರ್ಟ್ ಕಾಲ್ ಹೋಗುತ್ತೆ. ಪೊಲೀಸರ ಸಹಾಯದಿಂದ ಸ್ಪಾಟ್ ಪತ್ತೆ ಮಾಡ್ತಾರೆ ಗೆಳತಿ. ಅಂದರೆ ಅದು ಸುರಕ್ಷಾ ಆ್ಯಪ್ ಇದೆಯಲ್ಲ, ಆ ಸುರಕ್ಷಾ ಆ್ಯಪನ್ನು ಓಪನ್ ಮಾಡ್ತಾಳೆ ಆಕೆ. ಏನೋ ಆಗುತ್ತೆ, ಇದು ತೊಂದರೆ ಅಂತ ಗೊತ್ತಾದಾಗಲೇ ಆಕೆ ಓಪನ್ ಮಾಡ್ತಾಳೆ. ಆಗ ಆ ಯುವತಿಯ ತಂದೆ ಮತ್ತು ಆ ಗೆಳತಿಗೆ ಅಲರ್ಟ್ ಕಾಲ್ ಹೋಗುತ್ತೆ. ಅಲರ್ಟ್ ಕಾಲ್ ಬಂದ ಮೇಲೆ ಯುವತಿ, ಅಂದರೆ ಯುವತಿಯ ಸ್ನೇಹಿತೆ, ಪೊಲೀಸರ ಸಹಾಯದಿಂದ ಸ್ಪಾಟನ್ನು ಪತ್ತೆ ಮಾಡ್ತಾಳೆ ಗೆಳತಿ. ಆಗ ಆಕೆಯನ್ನು ಕಾಪಾಡ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸ್ಪಾಟ್ ರೈಟ್ ವಿಂಡೋದಲ್ಲಿ. ಅದು ತುಂಬ ಉಪಯೋಗ ಆಗಿದೆ ಆ ಸುರಕ್ಷಾ ಆ್ಯಪ್. ಹಾಗಾಗಿ ಆಕೆಯನ್ನು ಕಾಪಾಡಲಾಯಿತು ಅಂತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಆ ಸುರಕ್ಷಾ ಆ್ಯಪನ್ನು ಎಲ್ಲರೂ ಕೂಡ ತಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ ಇಟ್ಕೋಬೇಕು, ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅಟ್ಲೀಸ್ಟ್. ವಿದ್ಯಾರ್ಥಿಯನ್ನು ಕಾಪಾಡಿರ್ತಕ್ಕಂಥದ್ದೇ ಈ ಸುರಕ್ಷಾ ಆ್ಯಪ್. ಗಾಬರಿಗೊಂಡ ಯುವತಿಯಿಂದ ಅಲರ್ಟ್ ಆ್ಯಪನ್ನು ಓಪನ್ ಮಾಡಿದ್ದಾರೆ. ಜಸ್ಟ್ ಅದನ್ನು ಓಪನ್ ಮಾಡಿದ್ರೆ ಸಾಕು, ಯಾರು ನಂಬರ್ ಕೊಟ್ಟಿರ್ತೀರೋ ಅವ್ರಿಗೆ ಅಲರ್ಟ್ ಕಾಲ್ ಹೊಟ್ಟೋಗುತ್ತೆ ನೀವು ಓಪನ್ ಮಾಡಿದ ತಕ್ಷಣ. ಆ ಗೆಳತಿ ಏನು ಮಾಡ್ತಾರೆ, ಅಲರ್ಟ್ ಕಾಲ್ ಬಂದ ತಕ್ಷಣ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿ ಸ್ಪಾಟನ್ನು ಪತ್ತೆ ಹಚ್ತಾರೆ. ಆದರೆ ಪೊಲೀಸರು ಬರುವಷ್ಟರಲ್ಲಿ ಯುವತಿಯ ಬಟ್ಟೆ ಹರಿದು ದೌರ್ಜನ್ಯ ಆಗಿತ್ತು. ಸ್ಥಳಕ್ಕೆ ಸ್ನೇಹಿತರು ಬಂದಾಗ ಶೋಚನೀಯ ಸ್ಥಿತಿಯಲ್ಲಿದ್ದರಂತೆ ಆಕೆ. ಯುವತಿಯ ಸ್ನೇಹಿತರು ಬರ್ತಾ ಇದ್ದಂತೆ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆಮೇಲೆ ಅಲ್ಲೇ ಇದ್ದಂಥ ಕಾರ್ನ ಟಾರ್ಪಲ್ನಿಂದ ಮುಚ್ಚಿಕೊಂಡು ಆಸ್ಪತ್ರೆಗೆ ಆಕೆಯನ್ನು ದಾಖಲು ಮಾಡಲಾಯಿತು. ಸದ್ಯ ವಿಶೇಷ ಪೊಲೀಸರ ತಂಡ 30-40 ಜನ ಆರೋಪಿಗಾಗಿ ಹುಡುಕಾಟವನ್ನು ಈಗ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಈಗ ಅವನು ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚಬೇಕು. ಅದೇನು ರ್ಯಾಪಿಡೋ ಬೈಕ್ ಬುಕ್ ಮಾಡಿದ್ರಾ ಅಥವಾ ಸುಮ್ಮನೆ ದಾರಿನಲ್ಲಿ ಬೈಕಲ್ಲಿ ಹೋಗ್ತಿದ್ದವನ್ನ ಇವರು ಡ್ರಾಪ್ ಕೊಡು ಅಂತ ಕೇಳಿದ್ರಾ ನೋಡಬೇಕಾಗತ್ತೆ. ಅಪರಿಚಿತ ವ್ಯಕ್ತಿಗಳಿಂದ ಮಧ್ಯರಾತ್ರಿ 1 ಗಂಟೆಗೆ ಡ್ರಾಪ್ ತಗೊಳ್ತಕ್ಕಂಥದ್ದು ನಿಜಕ್ಕೂ ಅಪಾಯ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಸಾಮಾನ್ಯವಾಗಿ ಬೆಂಗಳೂರಿನ ಯುವತಿಯರು ಯಾರೂ ಆ ಕೆಲಸ ಮಾಡಲ್ಲ, ಯಾರೋ ಹೊರಗಿನವರು ಅಂತ ಅನಿಸುತ್ತೆ. ಹಾಗಾಗಿ ಉತ್ತರ ಭಾರತದವರಂತೆ ಅವರು ಮಾಡಿರ್ತಕ್ಕಂಥ ಕೆಲಸ. ಹಾಗಾಗಿ ಯಾರೂ ಆ ಥರ ಅಪರಿಚಿತರಿಂದ ಈ ರೀತಿ ಡ್ರಾಪ್ ತಗೊಳ್ಳಲ್ಲ. ಗೊತ್ತಿರೋರ ಜೊತೆ ಹೋಗೋದೇ ಕಷ್ಟ, ಇನ್ನು ಈ ಥರ ಮಾಡ್ತಾರೆ. ರಾತ್ರಿ ಸುಮಾರು 1 ಇಂದ 1:15 ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ 2 ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೀವಿ. ನೋ ಆ ಥರ ಅಲ್ಲ, ಅದು ಆ್ಯಕ್ಚುಲಿ ಅವರು ಅಲ್ಲಿ ಇರಲ್ಲ. ಆ ಸ್ಪಾಟಲ್ಲಿ ಅವರು ಬೇರೆ ಸ್ಪಾಟ್ಗೆ ಹೋಗಿರ್ತಾರೆ. ಅಲ್ಲಿ ತನಕ ಅವರ ಬೇರೆ ಮೊಬೈಲ್ ಮಿಸ್ ಆಗಿರ್ತದೆ, ಅದನ್ನು ಹುಡುಕ್ಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ. ಆಮೇಲೆ ಬರ್ತಾರೆ ಅವರು. ಅದಕ್ಕೆ ಅವರು ಪೊಲೀಸ್ಗೆ ಗೊತ್ತಿರಲ್ಲ. ಮತ್ತು ಅವರು ಲಿಫ್ಟ್ ತಗೊಳ್ತಾರೆ. ಯಾರು ಅನ್ಸಸ್ಪೆಕ್ಟೆಡ್, ಯಾರು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ 2 ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ. ಅವರು ಅದನ್ನು ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತು ರೇಪ್ ಮಾಡ್ತಾರೆ. ಅದಕ್ಕೆ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಹೆಂಗೆ ಘಟನೆ ನಡೀತು ಅಂತಕ್ಕಂಥದ್ದೆಲ್ಲ ಡೀಟೇಲ್ ಗೊತ್ತಾಯಿತು, ಬಟ್ ಆತ ಯಾರು, ಈ ಪ್ರಯತ್ನ ಮಾಡಿದವನು, ಅವನನ್ನು ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಈಗೇನಾದರೂ ಯಶಸ್ಸು ಸಿಕ್ಕಿದೆಯಾ ಹೇಗೆ? ಅರವಿಂದ್, ನಿಜಕ್ಕೂ ಎಲ್ಲೋ ಒಂದ್ ಕಡೆ ನಾಚಿಕೆಗೇಡಿನ ಸಂಗತಿ. ಯಾರೋ ಅಪರಿಚಿತ ಯುವತಿ ಡ್ರಾಪ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಕೆಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಇದೀಗ ಈ ಒಂದು ಆರೋಪಿಯ ಗುರುತು ಪತ್ತೆಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಂದ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಆತನ ಪತ್ತೆಗಾಗಿ ಈಗಾಗಲೇ 40 ಜನರ 4 ಟೀಮ್ಗಳನ್ನ ಸಹ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಅವರು ಮಾಡಿದ್ದಾರೆ ಆತನನ್ನ ಪತ್ತೆ ಮಾಡಬೇಕು ಅಂತೇಳಿ. ಅಂದ್ರೆ ಈ ಯುವತಿ ಮಹಾರಾಷ್ಟ್ರದವರ ಮೂಲದವರು ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ ನಿನ್ನೆ ಆನೇಕಲ್ನಲ್ಲಿ ಯಾವುದೋ ಒಂದು ಖಾಸಗಿ ಕಾಲೇಜಿನಲ್ಲಿ ಈ ಯುವತಿ ಓದ್ತಿದೆ, ಫೈನಲ್ ಇಯರ್ ಡಿಗ್ರಿಯಲ್ಲಿ. ನಿನ್ನೆ ಸ್ನೇಹಿತನ ಜೊತೆ ಕೋರಮಂಗಲಕ್ಕೆ ಪಬ್ಗೆ ಬಂದಿದೆ.
ಪಾರ್ಟಿ ಎಲ್ಲ ಮುಗಿಸಿ ಹೊರ ಹೋಗುವ ಸಂದರ್ಭದಲ್ಲಿ ಈಕೆಯ ಕಾರ್ ಚಲಾಯಿಸಿದೆ. ಆ ಸಂದರ್ಭದಲ್ಲಿ 3-4 ಆಟೋಗಳಿಗೆ ಗುದ್ದಿದೆ. ಅವಾಗ ಸಾಮಾನ್ಯವಾಗಿ ಆಟೋ ಡ್ರೈವರ್ಗಳು ಗಲಾಟೆಯನ್ನ ಮಾಡಿದ್ದಾರೆ. ಈಕೆಯೇ 112ಗೆ ಕರೆ ಮಾಡಿದ್ದಾಳೆ. ಆಗ ಪೊಲೀಸರು ಹೊಯ್ಸಳ ಸ್ಪಾಟ್ಗೆ ಬಂದಿದೆ. ಸಮಸ್ಯೆಯನ್ನ ಬಗೆಹರಿಸುತ್ತಿದ್ದಂತಹ ಸಂದರ್ಭದಲ್ಲೇ ಆಕೆ ಸ್ಥಳದಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ. ಆಗ ಯಾವುದೋ ಒಂದು ಅಪರಿಚಿತ ವೆಹಿಕಲ್ ಸ್ಕೂಟರ್ಗೆ ಕೈ ಹಾಕಿ ಆತನಿಂದ ಡ್ರಾಪ್ ಅನ್ನ ಪಡೆದುಕೊಳ್ಳೋ ಯತ್ನವನ್ನ ಈಕೆ ಮಾಡಿದ್ದಾಳೆ. ಆತ ಯಾವಾಗ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದ್ನೋ ಆಗ ಈಕೆ ತನ್ನ ಬಳಿ ಒಂದು ಆ್ಯಪ್ ಇತ್ತು, ಸುರಕ್ಷಾ ರೀತಿಯಾದಂತಹ ಆ್ಯಪ್. ಅದು ಅಲ್ಲಿ ಆ SOS ಅಂದ್ರೆ 2 ನಂಬರ್ಗಳನ್ನ ಎಂಟ್ರಿ ಮಾಡಿರ್ಬೋದು, ಎಮರ್ಜೆನ್ಸಿ ನಂಬರು. ತನ್ನ ತಂದೆ ಹಾಗೂ ಗೆಳತಿಯ ನಂಬರನ್ನು ಎಂಟ್ರಿ ಮಾಡಿರ್ತಾಳೆ. ಯಾವಾಗ ಇವಳು ಆ್ಯಪನ್ನು ಓಪನ್ ಮಾಡಿದ್ಲು ಅವರಿಗೆ ಅಲರ್ಟ್ ಕಾಲ್ ಹೋಗಿತ್ತು. ಆಗ ಈಕೆ ಎಲ್ಲಿದ್ದಾಳೆ ಅಂತೇಳಿ ಪೊಲೀಸರ ಸಹಾಯದಿಂದ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಕೆಯ ಸ್ಥಿತಿ ಶೋಚನೀಯವಾಗಿತ್ತು. ಮೈ ಮೇಲೆ ಹರಿದ ಬಟ್ಟೆಗಳಿರಲಿಲ್ಲ. ಆಗ ಒಂದು ಕಾರ್ನ ಆ ಶೆಡ್ ಏನಿದೆ, ಆ ಕಾರ್ನ ಬೆಡ್ಶೀಟ್ ರೀತಿಯ ಆ ಶೆಡ್ಡನ್ನು ಆಕೆಗೆ ಹೊದಿಸಿ ಆ ಬಳಿಕ ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡೋ ಕೆಲಸವನ್ನ ಮಾಡಲಾಗಿದೆ. ಸದ್ಯ ಈಗ ಅತ್ಯಾಚಾರ ಪ್ರಕರಣವೇ ದಾಖಲಾಗಿದೆ. ಆದರೆ ಇದೀಗ ಮೆಡಿಕಲ್ ರಿಪೋರ್ಟ್ನಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ರಿಪೋರ್ಟ್ ಬರ್ತಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ಅರಿತು ಅವರು ಕೂಡ ಇರಬೇಕಾಗುತ್ತೆ. ಮಧ್ಯರಾತ್ರಿಯಲ್ಲಿ ಯಾರೋ ಬೈಕ್ ಸವಾರನನ್ನ ಅಡ್ಡಗಟ್ಟಿ ಆತನಿಂದ ಡ್ರಾಪ್ ಪಡ್ಕೊಳ್ಳೋದು ನಿಜಕ್ಕೂ ಎಷ್ಟು ಸರಿ? ಇದೀಗ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಈ ಒಬ್ಬ ಆರೋಪಿ ಯಾರು ಈ ರೀತಿಯಾಗಿ ಆ ಯುವತಿಯ ಮೇಲೆ, ಅಸಹಾಯಕ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ನೋ ಅಂತವನ ಪತ್ತೆಗಾಗಿ ವಿಶೇಷ ತಂಡಗಳನ್ನು ರಚಿಸಿ ಆತನನ್ನ ಹುಡುಕುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.